ಕಥೆಗಾರ್ತಿ ಸರೋಜಾ ಕುಲಕರ್ಣಿ ಕಥೆಗೆ ಸ್ವಾಗತ. ಇವತ್ತು ನಾ ನಿಮಗೆ ಗಣೇಶ ಚತುರ್ಥಿ ಆಚರಣೆ ಮಾಡೋದ್ರ ಹಿಂದಿರುವಂಥ ಪೌರಾಣಿಕ ಕಥೆ ಏನದ ಅದನ್ನು ಹೇಳ್ಬೇಕಂತ ಮಾಡೀನಿ. ನಮ್ಮ ಗಣಪತಿ ಏನಂದ್ರೆ ಆರಂಭದ ಅಧಿಪತಿ, ಅಂದ್ರೆ ಮೊದಲೊಂದಿಪಾವ. ಏನಾದರೂ ನಾವು ಕಾರ್ಯಕ್ರಮವನ್ನು ಯಜ್ಞ ಯಾಗಾದಿಗಳನ್ನು ಏನೇ ಮಾಡಿದರೂ ಸಹಿತ ನಾವು ಮೊದಲು ಗಣಪತಿ ಆರಾಧನೆ ಮಾಡ್ತೀವಿ. ಮತ್ತು ಗಣಪತಿ ಏನು ಅಡೆತಡೆಗಳನ್ನ ತೊಡೆದು ಹಾಕವ, ಅಂದ್ರೆ ವಿಘ್ನೇಶ್ವರ, ವಿಘ್ನಗಳನ್ನು ಹರ ಮಾಡವ. ಮತ್ತ ಕಲೆ ಮತ್ತು ವಿಜ್ಞಾನಗಳ ಪೋಷಕ ಅಲ್ದನೆ ಬುದ್ಧಿಶಕ್ತಿ ಮತ್ತ ಬುದ್ಧಿವಂತಿಕೆಯ ದೇವರು ಅಂತ ಹೇಳಿ ಹಿಂಗ ಅನೇಕ ರೀತಿಯಾಗಿ ನಾವು ಗಣಪತಿಯನ್ನ ಪೂಜೆ ಮಾಡ್ತೀವಿ. ಈ ಕಥೆಯನ್ನ ಹೇಳಿಕತ್ತೇನೆ. ಈ ಕಥೆ ಏನದ ಶಿವಪುರಾಣದಾಗ, ವಾಯು ಪುರಾಣದಾಗ ಮತ್ತು ಬ್ರಹ್ಮಾಂಡ ಪುರಾಣದಾಗ ಬರ್ತದ. ಈ ಗಣೇಶನ ಉಲ್ಲೇಖ ಏನದ ಅದು ಸಾಧಾರಣ 7ರಿಂದ 10ನೇ ಶತಮಾನದಾಗ ಬರ್ತದ ಅಂತ ಹೇಳಿ ಪುರಾಣದಾಗೆಲ್ಲ ಹೇಳ್ಯಾರ. ಇನ್ನ ಶಿವಗ ಒಂದಿಷ್ಟು ಸಹಾಯಕರಿದ್ರು, ಅವ್ರಿಗೆಲ್ಲ ಗಣ ಅಂತಿದ್ರು. ಅಂದ್ರ ಆ ಗಣಗಳೇನಿದ್ದುಲ್ಲ ಅವು ಹೆದರೋ ಮುಖ, ಚಿತ್ರ ವಿಚಿತ್ರ ಬಣ್ಣ, ಅಂದ್ರ ಯಾರಾದ್ರೂ ಅವನ್ನ ನೋಡಿದ್ರೆ ಹೆದರುವಂತ ಮುಖ. ಆದ್ರ ಅವು ಶಿವನಿಗೆ ಭಯಂಕರ ರೀತಿಯಲ್ಲಿ ನಿಷ್ಠಾವಂತರಾದಂತ ಸಹಾಯಕರಾಗಿದ್ರು. ಈ ಗಣ ಏನಿದ್ದು ಈ ಎಲ್ಲಾ ಗಣಗಳಿಗೆ ಮುಖ್ಯಸ್ಥ ನಂದಿ ಅಂತಿದ್ದ. ಆ ನಂದಿ ಶಿವನ ವಾಹನ, ಅಂದ್ರೆ ಶಿವನ ವಾಹನನೂ ಹೌದು, ಗಣಗಳ ಮುಖ್ಯಸ್ಥನೂ ಹೌದು. ಅಲ್ಲದನ ಈ ಗಣ ಮತ್ತು ಅವನ ಮುಖ್ಯಸ್ಥ ಆದಂತ ಈ ನಂದಿ ಇದ್ರು, ಇವರು ಶಿವನಿಗೆ, ಬರೀ ಶಿವನಿಗೆ ನಿಷ್ಠಾವಂತರಾಗಿದ್ರು. ಈ ಗಣ ಏನಿತ್ತು ಅದು ಶಿವ ಹೇಳಿದ್ದನ್ನ ಶಿರಸಾವಹಿಸಿ ಮಾಡ್ತಿದ್ರು. ಸ್ವಲ್ಪನೂ ಕುಂದು ಕೊರತೆ ಬರ್ಲಾರ್ದಂಗ ಇವರೆಲ್ಲರೂ ಶಿವನನ್ನ ತಮ್ಮ ಸರ್ವಸ್ವ ಅಂತ ತಿಳ್ಕೊಂಡು ನಡೀತಿದ್ರು. ಶಿವನ ಹೆಂಡತಿ ಪಾರ್ವತಿ ದೇವಿ ಇದ್ಲಲ್ಲ, ಏನಾತಂದ್ರ ಒಂದು ದಿವಸ ಆಕಿ ತಾನು ಸ್ನಾನ ಮಾಡ್ಲಿಕ್ಕೆ ಹೋಗುವಾಗ ತನಗ ಯಾವ್ದ ಥರದ ವಿಘ್ನ ಆಗಬಾರ್ದು, ಯಾರೋ ಬಂದ ತನಗ ವಿಘ್ನವನ್ನ ಉಂಟು ಮಾಡಬಾರ್ದು ಅಂತ ಹೇಳಿ ಆಕೆ ಏನ್ ಮಾಡಿದ್ಲಂದ್ರ ನಂದಿನ ಕರೆದ್ಲು. ಏನಂದ್ಲಂದ್ರ, ನೀನು ಬಾಗ್ಲಾಕಾಯು, ಯಾರನ್ನೂ ಒಳಗ್ ಬಿಡಬೇಡ ಅಂತ ಹೇಳಿ ತಾನ ತನ್ನ ಗುಹೆ ಒಳಗಿರುವಂತ ಸ್ನಾನ ಗೃಹಕ್ಕೆ ಹೋತು. ಮುಂದೇನಾತಂದ್ರ ಸ್ವಲ್ಪ ಹೊತ್ತಿಗನ ಶಿವ ಬಂದ. ಶಿವ ಅಂದ್ರ ನಂದಿನ ಸರ್ವಸ್ವಲ. ಆಗ ಏನ್ ಮಾಡ್ದ ಆ ನಂದಿ ಅಂದ್ರ, ಹೆಂಗ್ ಹೇಳೋದು ಶಿವಗ ಒಳಗ್ ಹೋಗ್ಬೇಡ ಅಂತ ಹೇಳಿ, ಪಾರ್ವತಿ ಹೇಳ ಅಂತ ಹೇಳಿಕ್ಕೂ ಬರಂಗಿಲ್ಲ ಅನ್ಕೊಂಡ ಮುಜುಗುರು ಮಾಡ್ಕೊಂಡ ಸುಮ್ಮನೆ ನಿಂತ. ಆದ್ರ ಏನಾತು, ಶಿವ ಒಳಗ್ ಹೋದ. ನಂದಿ ಇದ್ದವ ಮುಜುಗುರು ಮಾಡ್ಕೊಂಡ ಏನ್ ಮಾಡ್ಬೇಕು, ಏನ್ ಮಾಡ್ಲಿಕ್ಕೆ ಬರಂಗಿಲ್ಲ, ಹೇಳಲಿಲ್ಲ. ಆದ್ರ ಪಾರ್ವತಿ ಹೇಳಿದ್ಲು, ನೀ ಇಲ್ಲೇ ಕೂಡು, ಯಾರನ್ನೂ ಒಳಗ್ ಬಿಡಬೇಡ ಅಂತ. ಖರೆ ಏನೂ ಮಾತಾಡ್ಲಾರ ಸುಮ್ಮಿದ್ ಬಿಟ್ಟ. ಶಿವ ಇದ್ದವ ಒಳಗ್ ಹೋದ. ಆಮೇಲೆ ಪಾರ್ವತಿ ಗೊತ್ತಾತಲ್ಲ ಶಿವ ಬಂದ, ನಂದಿ ಬಿಟ್ಬಿಟ್ಟ ಒಳಗಂತೇಳಿ ಸಿಟ್ಟು ಬಂತಕಿಗೆ. ಆಗ ಶಿವಗಂದು, ಅಲ್ಲ, ಈ ಎಲ್ಲಾ ಗಣ ಏನವ ಇವು ನೀ ಹೇಳಿದ ಕೆಲಸ ಅಷ್ಟ ಮಾಡ್ತಾವ, ಅಂದ್ರ ಶಿವಗ ನಿಮಗಷ್ಟನ ಇವು ನಿಷ್ಠೆಯಿಂದ, ನನಗೇನ್ ನಿಷ್ಠೆಯಿಂದ ನಡ್ಕೊಳಂಗೇ ಇಲ್ಲ ಅಂತ ಹೇಳಿ ಆಕಿಗೆ ಸಿಟ್ಟು ಬಂತು. ಮುಂದೇನಾತದ, ಒಂದ್ ಸ್ವಲ್ಪ ದಿವ್ಸ ಹೋದ ಮ್ಯಾಗ ಶಿವ ಇದ್ದವ ಧ್ಯಾನ ಮಾಡ್ಲಿಕ್ಕೆ ಪರ್ವತದ ಕಡೆ ಹೋಗ್ಬಿಟ್ಟ. ಮುಂದ ಅಲ್ಲೆಲ್ಲ ಆದ್ಮ್ಯಾಗ ಆಕಿಗೆ ಪಾರ್ವತಿಗೆ ಅನಿಸ್ತು, ನಿಷ್ಠಾವಂತನಾಗಿರುವಂತ ನನಗೂ ಒಂದು ಗಣ ಬೇಕಲ್ಲ ಅಂತ ಹೇಳಿ ಆಕೆ ಏನ್ ಮಾಡಿದ್ಲಂದ್ರ ಒಂದು ಗಣ ಸೃಷ್ಟಿ ಮಾಡ್ಬೇಕು ಅಂತ ಹೇಳಿ ನಿರ್ಣಯ ಮಾಡ್ಕೊಂಡ್ಲು. ಮುಂದ ಒಂದ್ ದಿವ್ಸ ತಾನು ಸ್ನಾನ ಮಾಡ್ಲಿಕ್ಕೆ ಹೋಗುವಾಗ ಏನ್ ಮಾಡಿದ್ನಂದ್ರ, ಏನ್ ಮೈಗೆ ಹಚ್ಕೋತಿದ್ಲು ಶ್ರೀಗಂಧ ಮತ್ ಅರಿಶಿಣ, ಅದರಿಂದ ಒಂದು ಸುಂದರವಾದ ಮೂರ್ತಿಯನ್ನು ತಯಾರು ಮಾಡಿದ್ಲು. ಮತ್ತ ತಾಕಿನಲ್ಲಿ ಏನ ದೈವ ಬಲ ಭಯಂಕರ ಇತ್ತಲ್ಲ, ದೈವಿಕ ಬಲ ಅತಿ ಇತ್ತಲ್ಲ, ಅದರಿಂದ ಆ ಮಗುವಿನಲ್ಲಿ ಪ್ರಾಣ ತುಂಬಿದ್ಲು. ಆ ಮಗು ಏನಾಯ್ತು, ಜೀವಂತ ಆಗಿ ಆ ಪಾರ್ವತಿ ದೇವಿಗೆ ನಮಸ್ಕಾರ ಮಾಡಿ ಅಮ್ಮ ಅಂತ ಕರೀತು. ಪಾರ್ವತಿಗೆ ಭಯಂಕರ ಸಂತೋಷ ಆತು. ಎಷ್ಟು ಆ ಕ್ಷಣದಾಗನ ಅತೀ ಸಂತೋಷ ಆತು. ಆ ಮಗುವನ್ನ ಹಿಡ್ಕೊಂಡು ತಪ್ಕೊಂಡ್ಲು. ಮತ್ತೆ ಹೇಳಿದ್ಲು, ನೀನು ನನ್ನ ಗಣ ಐತಿ, ಇನ್ನು ಮೇಲಿಂದ ನೀನು ನನ್ನ ಆಜ್ಞೆಯನ್ನು ಮಾತ್ರ ಪಾಲಿಸ್ಬೇಕು ಅಂತ ಹೇಳಿ ಅದಕ್ಕೆ ಆ ಗಣಕ್ಕೆ ಹೇಳಿದ್ದು. ಆ ಗಣ ಅಂತೇಳಿ ಒಪ್ಕೊಳ್ತು. ಆ ಗಣ ಮತ್ತಾರು ಅಲ್ಲ, ಗಣಪತಿ, ಗಣೇಶ.
ಮುಂದೇನಾತಂದ್ರ ಒಂದಿನ ಮತ್ತ ಆಕಿ ಪಾರ್ವತಿ ಸ್ನಾನ ಮಾಡುವಾಗ ಆ ಗಣಪನ್ನ ಹೊರಗ ಬಾಗಿಲ್ನ್ಯಾಗ ಕೂರ್ಸಿದ್ಲು. ಯಾರು ಬಂದ್ರು ಒಳಗ್ ಬಿಡಬೇಡ, ನಾನು ಸ್ನಾನ ಮುಗಿಸ್ಕೊಂಡು ಬರೋ ತನಕನೂ ನನಗ ಯಾವುದೇ ತರದ ತೊಂದರೆ ಬರಬಾರ್ದು ಅಂತ ಹೇಳಿ ವಿಘ್ನ ಬರಬಾರ್ದು ಅಂತ ಹೇಳಿ ಈ ವಿಘ್ನೇಶ್ವರನನ್ನ ಅಂದ್ರ ಗಣೇಶನ್ನ ಅಲ್ಲಿ ಬಾಗಿಲ್ದಾಗ ಕೂರ್ಸಿ ಅವನಿಗೆ ಹೇಳಿ ತಾನು ಸ್ನಾನ ಗೃಹಕ್ಕೆ ಹೋದ. ಆಕಿ ಒಳಗ್ ಹೋದ ಮ್ಯಾಗ ಸ್ವಲ್ಪ ಹೊತ್ತ ಮ್ಯಾಲ ಶಿವಾಯನ ತಪಸ್ನಿಂದ ಬಂದ ಹೊಳ್ಳಿ. ಆಮೇಲೆ ಈ ಬಾಗಿಲ್ನ್ಯಾಗ ಕಾಯ್ಕೊತ್ ಕೂತಿದ್ದಲ್ಲ ಗಣಪ, ಅವ ನನ್ ತಾಯಿ ಇದ್ದಾಕಿ ಒಳಗ ಸ್ನಾನ ಮಾಡ್ಲಿಕ್ಕತ್ತಾಳ, ನಾ ಯಾರನ್ನೂ ಒಳಗ್ ಬಿಡಂಗಿಲ್ಲ ಅಂತಂದ. ಆಗ ಶಿವ ಅಂದ, ನೀನು ಪಾರ್ವತಿ ಮಗ ಅಂದ್ರ ಪಾರ್ವತಿ ನನ್ನ ಹೆಂಡತಿ, ನೀ ಪಾರ್ವತಿ ಮಗ ಅಂದ್ರ ನೀ ನನಗೂ ಮಗನ ಆಗ್ತಿ, ಆದ್ರೆ ನಾನು ನೋಡೇ ಇಲ್ಲಲ್ಲ ಅಂದ. ಆಗ ಗಣಪತಿ, ನಾನು ನೀನ್ ನೋಡಿಲ್ಲಲ್ಲ, ನಾ ಯಾರನ್ನೂ ಒಳಗ್ ಬಿಡಂಗಿಲ್ಲ ಅಂದ. ಶಿವಗ ಸಿಟ್ಟು ಬಂತು. ಎಷ್ಟು ಪ್ರೀತಿಲಿ ಅವ್ನಿಗೆ ಮೊದ್ಲು ಹೇಳಲಿಕ್ಕೆ ನೋಡ್ದ, ಅಂದ್ರೂ ಸಹಿತ ಅವ್ ಕೇಳಲಿಲ್ಲ. ಆಗ ಏನ್ ಮಾಡ್ದ ಅಂದ್ರ ತಂದ ಗಣ ಇತ್ತಲ್ಲ, ನಂದಿ ಮತ್ತ ಉಳಿದೆಲ್ಲ ತನ್ನ ಗಣ ಇತ್ತಲ್ಲ, ಅವ್ರನ್ನ ಕರೆದ ಅವ್ನ ಸರಸ್ರಿ ಅಂದ. ಅವ್ರು ಹೋಗಿ ಹೇಳಿದ್ರು, ನೋಡಪ್ಪ ಶಿವ ಇವನ ಈ ಮನೆ ಯಜಮಾನ ಇದ್ದಾನ, ಪಾರ್ವತಿ ದೇವಿ ಇವನ ಹೆಂಡತಿ, ಅವನ್ ಯಾಕೆ ತಡ್ಲಿಕತಿ, ಬಿಡು ಅಂತ. ಆದ್ರ ಗಣೇಶ ಅಂದ, ಇಲ್ಲ, ನಮ್ಮಮ್ಮ ನನಗ ಆಜ್ಞೆ ಮಾಡ್ಯಾಳ, ನಾನು ಅಕ್ಕಿ ಆಜ್ಞೆ ಮಾತ್ರ ಪಾಲಿಸ್ತೇನೆ, ಏನೇ ಆದ್ರೂ ಯಾರನ್ನೂ ಒಳಗ್ ಬಿಡಬೇಡ ಅಂತ ಹೇಳಾಳ, ಅಂದ ಮ್ಯಾಗ ನಾನು ಯಾರನ್ನೂ ಒಳಗ್ ಬಿಡಂಗಿಲ್ಲ ಅಂತಂದ. ಆಗ ಈ ಗಣ ಮತ್ತು ಗಣೇಶನ ನಡುವ ಭೀಕರವಾದಂತ ಯುದ್ಧ ಆತು. ಆ ಪಾರ್ವತಿ ದೇವಿ ಏನಿದ್ಲು ಆಕಿ ಅವನ ಗಣೇಶನ ಬಾಗ್ಲದಾಗ ಕೂಡ್ಸುತ್ನ್ಯಾಗ ಅವನ ಕೈ ಒಳಗ ಈಟಿ ಕೊಟ್ಟಿದ್ಲು. ಅಂದ್ರ ಅದೊಂಥರದ ಆಯುಧ, ಈಟಿ, ಅದನ್ನ ಕೊಟ್ಟಿದ್ಲು. ಆವಾಗ ಏನಾತಂತಂದ್ರ ಯುದ್ಧದಾಗ ಗಣಪ ಇದ್ದವ ಗೆದ್ದ, ಆ ಗಣ ಇದ್ದದ್ದು ಸೋತು. ಆಮೇಲೆ ಉಳಿದು ದೇವತೆಗಳೆಲ್ಲ ಬಂದ್ರು, ಅವರು ಹೇಳಿದ್ರು ಗಣಪಗ, ಇಲ್ಲ ಇವ ಪಾರ್ವತಿ ಗಂಡ ಅಂತ ಹೇಳಿ. ಆದ್ರೂ ಗಣೇಶನ ಅವನ್ ಒಳಗೆ ಬಿಡ್ಲಿಲ್ಲ. ಆವಾಗ ದೇವತೆಗಳ ನಡುವ ಮತ್ತ ಗಣೇಶನ ನಡುವ ಸಹಿತ ಅತಿ ಭಯಂಕರವಾದಂತ ಯುದ್ಧ ಆಯ್ತು. ಆಗ ದೇವತೆಗಳೆಲ್ಲ ಸೋತು ಅಲ್ಲಿಂದ ಬಂದ ಅಂದ್ರು ವಿಷ್ಣುಗ ಮತ್ತ ಶಿವಗ ಅಂದ್ರು, ನಮ್ಮನ್ನ ಹೆಂಗರೆ ಮಾಡಿ ಬಚಾವ್ ಮಾಡು ಅಂತೇಳಿ ಹಂಗ ಬೇಡ್ಕೊಳ್ಕತ್ರು. ಆಗ ವಿಷ್ಣುನು ಬಂದ. ಆದ್ರ ಶಿವ ಏನ್ ಮಾಡ್ದ, ತನ್ನ ಪಿನಾಕದಿಂದ, ಅಂದ್ರ ಅವನದೇನು ಬಿಲ್ಲಿತ್ತು, ಅದ್ರ ಹೆಸರು ಪಿನಾಕ ಅಂತ ಹೇಳಿ, ಅದರಿಂದ ಅವನ್ನ ಆ ಗಣೇಶನ ಹೊಡಿಲಿಕ್ಕೆ ನೋಡ್ದ. ಆದ್ರ ಗಣೇಶ್ ಇದ್ದಾವ ತನ್ನ ತಾಯಿ ಏನ್ ಕೊಟ್ಟಿದ್ಲಲ್ಲ ಈಟಿ, ಆದ್ರಿಂದ ಅದನ್ನ ಹೊಡೆದು ಹಾಕಿದ. ಹಿಂಗ ಅವ ಗಣಪತಿ ಇದ್ದಾವ ಪಿನಾಕ ಸಹಿತ ಹೊಡೆದದ್ದನ್ನು ನೋಡಿ ಅವ ಶಿವನಿಗೆ ಮತ್ತೆ ಬಹಳ ಸಿಟ್ಟು ಬಂತು. ಆಗ ಏನ್ ಮಾಡ್ದ ವಿಷ್ಣು, ಏನ್ ಮಾಡ್ದ ಅಂತಂದ್ರ ತನ್ನ ಕೈ ಒಳಗಿನ ಚಕ್ರದಿಂದ ಆ ಗಣೇಶನ ಕೈ ಒಳಗಿನ ಈಟಿಯನ್ನ 2 ತುಂಡಾಗಿ ಮಾಡ್ದ. ಶಿವನ ಕಡೆಯಿಂದ ಅನುಮತಿ ಪಡ್ಕೊಂಡ ಅಲ್ಲಿ ಸುತ್ತಮುತ್ತಲು ಏನೂ ಕಾಣ್ಲಾರ್ದಂಗ ಅಗದಿ ಮೋಡ ಕವಿದ ವಾತಾವರಣ ಮಾಡಿದ. ಇದ ಸಮಯನ್ನ ವಾಪರ್ಸ್ಕೊಂಡ ಶಿವ ಏನ್ ಮಾಡ್ದ ಅಂದ್ರ ತನ್ನ ತ್ರಿಶೂಲದಿಂದ ಆ ಗಣಪತಿಯ ರುಂಡವನ್ನ ಕತ್ತರಿಸ್ಬಿಟ್ಟ. ಆ ಮಗು ನೆಲದ ಮೇಲೆ ಬಿತ್ತು, ರುಂಡ ಹೋಗಿ ಬಿತ್ತು ಬೇರೆ ಕಡೆ. ಪಾರ್ವತಿ ಹೊರಗ್ ಬಂದ ನೋಡ್ತಾಳ, ಗಣಪತಿ ತಳಗ್ ಬಿದ್ದಾನ, ರುಂಡಿಲ್ಲ, ಶಿವ ಇದ್ದಾವ ಹಿಂಗ್ ನಿಂತಾನ. ಶಿವಗಂತೂ ನೀನು ನಿನ್ನ ಮಗನನ್ನ ಕೊಂದಲ್ಲ ಅಂತ ಹೇಳಿ ಅಷ್ಟೊಂದು ಪ್ರೀತಿಯಿಂದ ದೇಹ ತಯಾರು ಮಾಡಿ ಜೀವ ತುಂಬಿ ಮಗುನ್ ತಯಾರು ಮಾಡಿದ್ಲು. ಆ ರೀತಿ ನೋಡಿ ಆ ಪಾರ್ವತಿಗೆ ಭಯಂಕರ ಸಿಟ್ಟು ಬಂತು. ಸಿಟ್ಟು ಬಂದಾಕಿನ ಹಿಂಗ್ ಮಾಡ್ಲಿಕ್ಕೆ ನೀ ಸಾಧ್ಯದ, ಹಿಂಗೆಂಗ್ ನೀ ಮಾಡಿದೆ ಅಂತ ಶಿವನ್ ಮ್ಯಾಲ ಸಿಟ್ಟಿಗೆ ಎದ್ದಾಕಿನ ಅತ್ಯಂತ ಭೀಕರವಾದಂತ ಶಕ್ತಿ ದೇವತೆಯ ರೂಪ ತಗೊಂಡ್ಬಿಟ್ರು. ಈಗ ನಾನು ಇಡೀ ಜಗತ್ತನ್ನ, ದೇವತೆಗಳನ್ನ, ಜನರನ್ನ ಎಲ್ಲಾನು ನಾಶ ಮಾಡ್ತೀನಿ ಅಂತ ಹೇಳಿ ಭಯಂಕರ ರೀತಿಯಲ್ಲಿ ಹೋಂಕರಿಸಿದ್ಲು. ಎಲ್ಲಾ ದೇವತೆಗಳು ಆಕಿಗೆ ಬೇಡ್ಕೊಂಡ್ರು, ಶಾಂತಳಾಗಮ್ಮ, ಶಾಂತ ಆಗು ಅಂತ ಹೇಳಿ. ವಿಷ್ಣು, ಬ್ರಹ್ಮ, ಉಳಿದ ದೇವತೆಗಳೆಲ್ಲಾನು, ಶಿವ ಇದ್ದಾವು ಸಹಿತ ಆಕಿಗೆ ಶಾಂತ ಆಗು, ನೀನು ಏನ್ ಹೇಳ್ತಿ, ಶಾಂತ ಆಗ ಮೊದ್ಲ, ಶಾಂತ ಆಗು ಅಂತಾರ ಗಡ ಪ್ರಯತ್ನ ಮಾಡಿದ್ರು. ಭಯಂಕರ ಹೋಂಕರ್ಸ್ಲಿಕ್ಕತ್ಲು. ಶೆಟ್ಟಿನಿಂದ ಏನ್ ಮಾಡಿದ್ಲಂದ್ರ, ನನ್ನ ಮಗ್ಗ ನೀನು ಮರಳಿ ಜನ್ಮ ಕೊಡ್ತೀಯೇನು ಅಂತಂದು ಕೇಳಿದ್ಲು. ಶಿವ ಅಂದ, ಆಯ್ತು ಕೊಡ್ತೇನೆ, ನೀ ಮತ್ತೆ ಶಾಂತ ಆಗು ಅಂದ. ಹ್ಞೂ ಅಂತ ಹೇಳಿ ಶಾಂತ ಆದ್ಲು. ಶಾಂತ ಆದ್ಮ್ಯಾಗ ಆಯ್ತು, ನಾನು ನೀ ಹೇಳ್ದಂಗ ಮಾಡ್ತೀನಿ. ಇಷ್ಟೆಲ್ಲ ಶಿವ ಹೇಳಿ ಆಕಿ ಶಾಂತ ಆಗಿ ಇಷ್ಟೆಲ್ಲಾ ಮಾಡೋ ತನಕ ಅಂದ್ರ ಒಂದು ದೊಡ್ಡ ಹಕ್ಕಿ ಆ ಗಣಪತಿಯ ರುಂಡ ಏನು ಬಿದ್ದಿತ್ತು ಅದನ್ನ ತಗೊಂಡು ಹಾರಿ ಹೋಗ್ಬಿಡ್ತಿತ್ತು. ಶಿವ ಏನ್ ಮಾಡ್ದ, ಮುಂದ ತನ್ನೆಲ್ಲಾ ಗಣಗಳನ್ನ ಕರೆದ,
ಮತ್ ನೀವೆಲ್ಲಾರು ದಕ್ಷಿಣ ದಿಕ್ಕಿಗೆ ಹೋಗ್ರಿ, ದಕ್ಷಿಣ ದಿಕ್ಕಿಗೆ ತಲೆ ಮಾಡಿ ಮಲಗಿದಂತ ಯಾವ್ದಾದ್ರೂ ರುಂಡವನ್ನ ತಗೊಂಡು ಬರ್ರಿ, ನಾನು ಕುಡಿಸ್ತೇನೆ ಅಂತ ಹೇಳ್ದ. ಅದೇ ರೀತಿ ಎಲ್ಲಾ ಗಣಗಳು ದಕ್ಷಿಣ ದಿಕ್ಕಿಗೆ ಹುಡುಕ್ಲಿಕ್ಕೆ ಹೋದ್ರು. ಭಯಂಕರ ಅಡ್ಡಾಡಿದ್ರು. ಆ ಗಣಗಳಿಗೆ ಯಾವ ಮನುಷ್ಯನ ರುಂಡ ಸಿಗಲಿಲ್ಲ. ಹಿಂಗಾಗಿ ಏನ್ ಮಾಡಿದ್ರಂದ್ರ ಕೊನೆಗೆ ಪೈಲಾ ಸಿಕ್ಕಂತದ ತಗೊಂಡ್ ಬಂದಿದ್ರ ಅಂತ ಕೂಡಲೇ ಪೈಲಾ ಅವರಿಗೆ ಒಂದು ಸಣ್ಣ ಅಂದ್ರ ಮರಿ ಆನೆ ದಕ್ಷಿಣಕ್ಕ ತಲೆ ಮಾಡಿ ಮಲ್ಕೊಂಡಿತ್ತು. ಆ ಆನೆ ರುಂಡವನ್ನ ತಗೊಂಡು ಬಂದ ಶಿವಗ ಕೊಟ್ರು. ಶಿವ ಇದ್ದಾವ ಆ ಗಣಪತಿಯ ದೇಹಕ್ಕೆ ಅದನ್ನ ಅಂಟಿಸಿದ. ಅವ ದೈವಿ ಶಕ್ತಿಯಿಂದ ಆ ಮಗುವಲ್ಲಿ ಜೀವ ತುಂಬಿದ. ಆಮೇಲೆ ಏನಾತಂತಂದ್ರೆ ಎದ್ದು ಕುತ್ತಿ ಮಗು. ಆಮೇಲೆ ಪಾರ್ವತಿಗೆ ಹೇಳ್ದ, ನೋಡು ನಮ್ಮ ಮಗ ಜೀವಂತ ಆಗ್ಯಾನ ಅಂತ ಹೇಳಿ. ಪಾರ್ವತಿಗೆ ಈ ಮಗನ ಹೊಸ ರೂಪ ಸೇರ್ಲಿಲ್ಲ. ಮತ್ತ ಈ ರೀತಿ ಹೆಂಗರ ಇದೆ ಎಲ್ಲಾರಂತಿಲ್ಲಿ ಇವ ಬ್ಯಾರೇನ ಆಗ್ಯಾನ, ಇವನ್ನ ನೋಡಿ ಮಂದೆಲ್ಲ ನಗಂಗಿಲ್ಲೇನು, ಹಾಸ್ಯಾಸ್ಪದ ಆಗಂಗಿಲ್ಲೇನು, ಹಂಗ ಸಾಧ್ಯ ಇಲ್ಲ. ಹಿಂಗೆಲ್ಲಾರು ನೋಡಿ ನಗು ಅಂತದ, ಇಂಥ ಅಣಗ್ಸು ಅಂತದ, ಇಂಥದ್ ರೂಪ ಬ್ಯಾಡಾಗಿತ್ ನನಗ ಅಂತ ಹೇಳಿ ಆಕಿ ಶೆಟ್ಟಿಗಳಿಕತ್ಲು, ದುಃಖ ಪಾಡ್ಲಿಕತ್ಲು. ನೀ ಹೆಂಗ್ ಮಾಡಿದಿದನ ಅಂತ ಹೇಳಿ ದುಃಖ ಮಾಡ್ಕೊಳ್ಕತ್ಲು. ಆಗ ಶಿವ ಅಂದ, ಇಲ್ಲ ಹಂಗೇನ್ ಆಗಂಗಿಲ್ಲ, ಮತ್ ನೀನು ಸಂತೋಷ ಇಷ್ಟ ದುಃಖ ಮಾಡ್ಕೋತನ ಬಿಟ್ಟ ಸಂತೋಷದ ಇರ್ಬೇಕಂದ್ರ ನಾ ಏನ್ ಮಾಡ್ಲಿ ಅಂತ ಕೇಳ್ದ. ಆಗ ಯಾಕಂದ್ಲು, ನೋಡು ಈ ನನ್ನ ಮಗ ಏನಿದ್ದಾನ ಇವಾಗ ಎಲ್ಲಾ ಮನುಷ್ಯ ಜೀವಿಗಳು ಮತ್ತ ಎಲ್ಲಾ ದೇವತೆಗಳು ಇವಂಗ ಗೌರವ ಕೊಡ್ಬೇಕು. ಮತ್ತ ಎಲ್ಲಾ ಯಜ್ಞ ಪೂಜೆ ಯಾಗಾದಿಗಳಲ್ಲೆಲ್ಲ ಇವ ಮೊದಲ ಪೂಜೆ ಆಗ್ಬೇಕು ಇವಂದ. ಮತ್ತ ಅಲ್ದೇನೆ ಇವ ಗಣಗಳ ಅಧಿಪತಿ ಆಗಬೇಕು ಅಂತ ಹೇಳಿ ಆಕಿ ಶಿವಗ ಹೇಳಿಕತ್ಲು. ಶಿವ ಅಂದ, ಆಯ್ತು, ಇನ್ಮೇಲಿಂದ ಇವನ ಗಣಗಳ ಅಧಿಪತಿ ಆಗ್ತಾನ, ಮತ್ತ ಗಣೇಶನಾಗ್ತಾನ, ಮತ್ತ ವಿಘ್ನಗಳನ್ನ ನಾಶ ಮಾಡಿ ಮೊದಲ ಪೂಜೆ ಆಗೋದ್ರಿಂದ ಇವ ವಿಘ್ನೇಶ್ವರನಾಗ್ತಾನ, ಮತ್ತು ಗಜಾನನನಾಗ್ತಾನ, ಗಜನ ಮುಖ ಹೊಂದಿದ್ರಿಂದ ಗಜಾನನನಾಗ್ತಾನ. ಹಿಂಗಂತ ಹೇಳಿ ಇನ್ ಮೇಲಿಂದ ಎಲ್ಲಾ ಈ ರೀತಿ ನಡ್ಕೋತದ. ಎಲ್ಲಾ ಇದಲ್ದನ ಯಾರು ಈ ಗಣಪತಿಯನ್ನ ಶ್ರದ್ಧೆಯಿಂದ ನಿಷ್ಠೆಯಿಂದ ಪೂಜೆ ಮಾಡ್ತಾರೋ ಅವರಲ್ಲಿರುವಂತ ಎಲ್ಲಾ ಕಷ್ಟಗಳ ಮುಕ್ತ ಆಗ್ತಾವ, ಮುಕ್ತಿ ಸಿಗ್ತದ. ಕಷ್ಟಗಳಿಂದ ಸಂತೋಷ ಹೊಂತಾರ, ಆನಂದ ಪಡ್ತಾರ, ಅವ್ರಿಗೆಲ್ಲಾ ರೀತಿಯ ಭಾಗ್ಯಗಳು ಸಿಗ್ತಾವ ಅಂತ ಹೇಳಿ ಹಿಂಗೆಲ್ಲಾ ರೀತಿಯಿಂದ ಅವನು ಪೂಜೆ ಮಾಡಿದ್ರೆ ಎಲ್ಲರಿಗೂ ದಕ್ತದ ಅಂತ ಹೇಳಿದ ಕೂಡಲೇ ಮುಂದ ಪಾರ್ವತಿಗೆ ಭಯಂಕರ ಸಂತೋಷ ಆಯ್ತು. ಆಯ್ತು ಅಂತ ಹೇಳಿ ಆ ಗಣಪತಿನ ಮುದ್ದಾಡಿದ್ಲು. ಆಗಿಂದ ಗಣೇಶ ಆದ, ಗಜಾನನನಾದ, ವಿಘ್ನಕರ್ತ ಆದ, ವಿಘ್ನೇಶ್ವರನಾದ. ಹಿಂಗ ಅನೇಕ ಹೆಸರುಗಳು ಗಣಪಗ ಬಂದು. ಗಣಪತಿಯನ್ನ ಪ್ರೀತಿಯಿಂದ ಪಾರ್ವತಿ ದೇವಿ ಇದ್ದಾಕಿ ಗಜಾನನ ಅಂತ ಕರೋದು, ಗಣೇಶ ಅಂತ ಕರೋದು, ವಿಘ್ನೇಶ್ವರ ಅಂತ ಕರೋದು. ಮತ್ತ ಅವನಿಗೆ ಉಂಡಿ ಮತ್ತ ಮೋದಕಗಳನ್ನ ತಂದ ಅವನಿಗೆ ತಿನ್ಲಿಕ್ಕೆ ಕೊಟ್ಲು, ನೈವೇದ್ಯ ಕೊಟ್ಲು. ಹಂಗಾಗಿ ಗಣಪತಿಗೆ ನೈವೇದ್ಯ ಮತ್ತು ಉಂಡಿ ಪ್ರೀತಿ ಅಂತ ಹೇಳಿ ಈಗೆಲ್ಲರೂ ನಾವು ಗಣಪಗ ಉಂಡಿ ಮತ್ತು ಮೋದಕಗಳನ್ನ ನೈವೇದ್ಯ ಮಾಡ್ತೀವಿ. ಈ ಘಟನೆ ನಡೀತಲ್ಲ, ಈ ದಿನ ಗಣೇಶ ಚತುರ್ಥಿ. ಆ ದಿನ ಚತುರ್ಥಿ ಇತ್ತು. ಆ ಗಣೇಶನ ಅಂದ್ರ ಆ ಮಗು ಇದ್ದದ್ದು ಗಣೇಶನಾದಂತ ದಿನ ಚತುರ್ಥಿ ಏನದ, ಅವತ್ತಿನ ದಿವಸ ನಾವು ಗಣೇಶ ಚತುರ್ಥಿ ಅಂತ ಹೇಳಿ, ಅವತ್ತಿನ ದಿವಸ ಗಣೇಶ ಇದ್ದಾವ ಹುಟ್ಟಿದ ಅಂತ ಹೇಳಿ ಗಣೇಶ ಚತುರ್ಥಿ ಆಚರಣೆ ಮಾಡ್ತೀವಿ. ಮತ್ತ ಗಣೇಶಗ ಉಂಡಿ ಮತ್ತು ಮೋದಕಗಳನ್ನ ಅವನಿಗೆ ಪ್ರಿಯ ಅಂತ ಹೇಳಿ ನೈವೇದ್ಯ ಮಾಡ್ತೀವಿ. ಅದಲ್ದನ ಪಾರ್ವತಿ ಏನ್ ಇಚ್ಛೆ ಪಟ್ಟಿದ್ಲು ಅದ್ರಂಗನ ನಾವು ಎಲ್ಲಾ ಕಾರ್ಯಗಳಲ್ಲಿ ಆ ಗಣೇಶನ್ನ ಮೊದಲ ಪೂಜೆ ಮಾಡ್ತೀವಿ. ಇನ್ನ ಗಣೇಶಗ ಇದಲ್ದನ ಇನ್ನೂ ಅನೇಕ ಹೆಸರುಗಳವ. ಈ ನೇಪಾಳದಾಗ ಗಣೇಶಗ ಹೇರಂಬ ಗಣೇಶ ಅಂತಾರ. ಅಂದ್ರ 5 ತಲೆಯ ಗಣಪ, ಮತ್ತ ಅವ ಶಿವದ ಮೇಲೆ ಸವಾರಿ ಮಾಡ್ತಾನ. ಸಾಮಾನ್ಯವಾಗಿ ಗಣೇಶಗ ಇಲಿ ವಾಹನ, ಆದ್ರ ಅಲ್ಲಿ ಹೇರಂಬ ಗಣಪ ಇದ್ದವ ಶಿವದ ಮೇಲೆ ಸವಾರಿ ಮಾಡ್ತಾನ. ಅದಲ್ದನ ಇನ್ನು ನೃತ್ಯ ಗಣಪತಿ ಅಂತಿದ್ದಾನ, ಮತ್ತ ಏಕಾಕ್ಷರ ಗಣಪತಿ ಅಂತಿದ್ದಾನ, ಮತ್ತಲ್ದನ ಕ್ಷಿಪ್ರ ಪ್ರಸಾದ ಗಣಪತಿ ಅಂತ ಹೇಳಿನೂ ಇದ್ದಾನ. ಇಡೀ ಭಾರತ ತುಂಬ ನಾವು ಗಣೇಶನನ್ನ ವಿವಿಧ ಹೆಸರುಗಳಿಂದ ಕರಿತೇವಿ, ಪೂಜೆ ಮಾಡ್ತೇವಿ. ಮತ್ತ ಗಣೇಶ ಚತುರ್ಥಿಯ ದಿವಸ ಅವನು ಹುಟ್ಟಿದ ಅಂತ ಹೇಳಿ ಅವನನ್ನು ಕೂಡಿಸಿ ಪೂಜೆ ಮಾಡಿ ಸಂಭ್ರಮ ಪಟ್ಟು
ನಾವೆಲ್ಲ ಗಣೇಶ ಚತುರ್ಥಿಯ ಆಚರಣೆಯನ್ನ ವಿಜೃಂಭಣೆಯಿಂದ ಮಾಡ್ತೀವಿ. ಈ ಕಥೆಗಾರ್ತಿ ಕಥೆ ಕೇಳಿದ್ರಲ್ಲ, ಈ ಕಥೆಗಾರ್ತಿಗೆ ಬೆಂಬಲ ಕೊಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಕೊಡ್ರಿ, ಶೇರ್ ಮಾಡ್ರಿ, ಮತ್ತು ಕಾಮೆಂಟ್ ಬರೀರಿ, ಬೆಲ್ ಐಕಾನ್ ಒತ್ತಿರಿ. ಧನ್ಯವಾದಗಳು. ಮುಂದಿನ ಕಥೆ ಒಳಗೆ ನಾವು ನೀವು ಭೇಟಿ